ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ಚರ್ಚಿಸೋಣ. ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವ ವಿಧಗಳ ಸಂಖ್ಯೆ ಮತ್ತು ಕನ್ನಡ ವರ್ಣಮಾಲೆಗಳು ಎಷ್ಟಿವೆ ಅಂತ ನೋಡೋಣ. ಅಂದರೆ ಇಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಕನ್ನಡ ವರ್ಣಮಾಲೆಯ ಬಗ್ಗೆ ಚರ್ಚಿಸೋಣ. ಕನ್ನಡ ಭಾಷೆಯಲ್ಲಿ ಕಾಲ ಕಾಲಕ್ಕೆ ವರ್ಣಮಾಲೆಯ ಸಂಖ್ಯೆಗಳ ವ್ಯತ್ಯಾಸವಾಗುತ್ತಾ ಬಂದಿದೆ. ಅಂದರೆ ಇತ್ತೀಚಿನ ತನಕ ಕನ್ನಡ ವರ್ಣಮಾಲೆಯಲ್ಲಿ 50 ಅಕ್ಷರಗಳಿದ್ದವು. ಈಗ ಪ್ರಸ್ತುತವಾಗಿ ರು ಅಕ್ಷರವನ್ನು ಕೈಬಿಡಲಾಗಿದೆ. ಅಂದ್ರೆ ಈ ರು ಅಕ್ಷರವನ್ನು ಏನ್ ಮಾಡ್ಯಾರ, ಕೈಬಿಡಲಾಗಿದೆ. ಈಗ ಪ್ರಸ್ತುತವಾಗಿ ಎಷ್ಟು ಅಕ್ಷರಗಳಿವೆ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಈ ರು ಅಕ್ಷರವನ್ನು ಕೈಬಿಟ್ಟ ನಂತರ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟವೆ ಅಂದ್ರೆ ಈ ಪ್ರಸ್ತುತವಾಗಿ 49 ಅಕ್ಷರಗಳು ಕಂಡು ಬಂದಿವೆ. ಈ ಕನ್ನಡ ವರ್ಣಮಾಲೆಯಲ್ಲಿ ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಈ ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಹಾಗಾದ್ರೆ ಮೊದಲನೇದು ಯಾವ್ದಂದ್ರೆ ಇಲ್ಲಿ ಸ್ವರಗಳು. ಮೊದಲನೇದಾಗಿ ಯಾವ್ದಂದ್ರೆ ಇಲ್ಲಿ ಸ್ವರಗಳು. ನಂತರ ಎರಡನೇದು ಯಾವ್ದಂದ್ರೆ ಇಲ್ಲಿ ವ್ಯಂಜನಗಳು. ಮೂರನೇದು ಯಾವ್ದಂದ್ರೆ ಇಲ್ಲಿ ಯೋಗವಾಗಳು. ಈ ಕನ್ನಡ ವರ್ಣಮಾಲೆಯಲ್ಲಿರುವ ಮೊದಲನೇ ವಿಧವಾದ ಸ್ವರಗಳ ಬಗ್ಗೆ ನಾವು ಮೊದಲನೇದಾಗಿ ಅಭ್ಯಾಸ ಮಾಡ್ರಿ. ಈಗ ಮೊದಲನೇದಾದಲ್ಲಿ ಸ್ವರಗಳು. ಈಗ ಮೊದಲನೇದಾಗಿ ನೀವು ಸ್ವರಗಳು ಎಂದ್ರೆ ಏನಂತ ತಿಳ್ಕೊಬೇಕಾಗ್ತದ. ಸ್ವರಗಳು ಏನದ ಅಂದ್ರೆ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತಾರೆ ಇಲ್ಲಿ ಸ್ವರಗಳು ಎಂದು ಕರೆಯುವರು. ಈಗ ನಾವು ಉದಾಹರಣೆಯಾಗಿ ನೋಡೋದಾದ್ರೆ ಹೇಗೆ ನೋಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಉದಾಹರಣೆ ನೋಡೋದಂದ್ರ ಏನು ಇದೊಂದು ಸ್ವರ ಅದ. ಇಲ್ಲಿ ಯಾವುದೇ ರೀತಿಯ ನಾವು ಇದೊಂದು ಎಂಬುದೇನದ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ಲತ್ತಿದೆವು. ಇಲ್ಲಿ ಯಾವುದೇ ಬೇರೆ ಪದದ ಅವಶ್ಯಕತೆ ಇಲ್ಲ. ಇಲ್ಲಿ ಎನ್ನೋದೊಂದು ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ಲತ್ತಿದೆವು. ಆದ್ದರಿಂದ ಇದು ಯಾವುದಕ್ಕೆ ಉದಾಹರಣೆ ಅಂದ್ರ ಸ್ವರಗಳು ಅ, ಆ, ಈ, ಉ, ರು, ಎ, ಐ, ಓ, ಔ ಇವೇನವ ಅಂದ್ರೆ ಇಲ್ಲಿ ಸ್ವರಗಳು ಎಂದು ಕರೆಯಲ್ಪಡುತ್ತವೆ. ಇಲ್ಲಿ ಯಾವುದೇ ತರಹದ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ನಾವು ಏನ್ ಮಾಡ್ತೇವೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತೇವೆ. ಈ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಸ್ವರಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಯಾವ್ದಂದ್ರೆ ಈ ಮಾತನಾಡಿ ಸ್ವರಗಳದಾಗ ಏನ್ ಮಾಡ್ತೇವೆ, 2 ರೀತಿಯಾಗಿ ವಿಂಗಡಿಸ್ತೇವೆ. ಮೊದಲನೇದು ಯಾವ್ದಂದ್ರ ಹ್ರಸ್ವ ಸ್ವರ, ಎರಡನೇದು ಯಾವ್ದಂದ್ರ ಪ್ಲುತ್ವ ಸ್ವರ. ಮತ್ತೊಂದು ಯಾವ್ದು ಇರ್ತದಂದ್ರೆ ಇಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಮತ್ ಮೂರನೇದು ಯಾವ್ದು ತಗೊಂಡಿದ್ದೇವೆ ಅಂದ್ರೆ ಇಲ್ಲಿ ನಾವು ಪ್ಲುತ್ವ ಸ್ವರ. ಹೀಗೆ ನಾವೇನ್ ಮಾಡಿದೇವೆ ಅಂದ್ರ ಸ್ವರಗಳಲ್ಲಿ 3 ವಿಧಗಳಾಗಿ ವಿಂಗಡಿಸಿದೆವು. ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ್ವ ಸ್ವರ. ಇಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರ 13. ಅದಿಂದ ಹೊರಗಿನ ಸ್ವರಗಳ ಸಂಖ್ಯೆ ಎಷ್ಟು 13. ಒಟ್ಟು ಇಷ್ಟ ಅಕ್ಷರಗಳು ಅಂದ್ರೆ ಇಲ್ಲಿ ಸ್ವರಗಳಲ್ಲಿ 13 ಅಕ್ಷರಗಳು. ಈಗ ಮೊದಲನೇದಾಗಿ ಸ್ವರಗಳಲ್ಲಿ ನಾವು ಮೊದಲನೇ ವಿಧ ಯಾವ್ದಂತ ಹೇಳಿದೇವೆ, ನಾವ್ ಇಲ್ಲಿ ಹ್ರಸ್ವ ಸ್ವರ ಅಂತ ಹೇಳಿದೇವು. ಈ ಹ್ರಸ್ವ ಸ್ವರ ಎಂದರೇನು ಅಂತ ನೋಡ್ರಿ. ಹ್ರಸ್ವ ಸ್ವರ ಅಂದ್ರೆ ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಏನಂತ ಕರಿತೇವೆ, ನಾವು ಇಲ್ಲಿ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ. ನಾವಿಲ್ಲಿ ಹ್ರಸ್ವ ಸ್ವರನೇ ಅಂತ ಯಾಕೆ ಕರೆದೇವೆ ಅಂದ್ರೆ ಇಲ್ಲಿ ನಾವಿಲ್ಲಿ ಮಾತ್ರೆ ಅಂದ್ರೆ ಇಲ್ಲಿ ಕಾಲಾವಧಿ. ಎಷ್ಟು ನಾವು ಒಂದು ಪದ ಉಚ್ಚರಿಸ್ಲಾಕ ನಾವಿಲ್ಲಿ ಎಷ್ಟು ಕಾಲ ತಗೋತೇವೆ ಅಂತ ಅದ್ರ ಮೇಲೆ ಏನಾಯ್ತದ ಇದು ಹ್ರಸ್ವ ಸ್ವರನಾದಂತ ದೀರ್ಘ ಸ್ವರದಂತ ನೋಡ್ತೇವೆ. ಇಲ್ಲಿ ನಾವು ಅ, ಈ, ಉ, ರು, ಎ, ಓ ಇವು ಅಷ್ಟು ಪದಗಳಿಗೆ ನಾವೇನ್ ಮಾಡ್ತಿದ್ದೇವೆ, ಇಲ್ಲಿ ಒಂದು ಮಾತ್ರೆ ಅಂದ್ರೆ ಕಡಿಮೆ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಏನ್ ಮಾಡ್ತಿದ್ದೇವೆ, ನಾವು ಉಚ್ಚಾರ ಮಾಡ್ತಿದ್ದೇವೆ. ಈ ಹ್ರಸ್ವ ಸ್ವರಗಳಿಗೆ ಏನ್ ಮಾಡ್ತಿದ್ದೇವೆ, ನಾವು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಿದ್ದೇವೆ. ಅಸಲಿಂದ ಇವು ಅ, ಈ, ಉ, ರು, ಎ, ಓ ಇವೇ ನಾವು ಇಲ್ಲಿ ಹ್ರಸ್ವ ಸ್ವರ ಎಂದು ಕರೆಯಲ್ಪಡುತ್ತವೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಏನಂತಾರೆ ಇಲ್ಲಿ ಹ್ರಸ್ವ ಸ್ವರ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಎರಡನೇದು ಯಾವ್ದಂದ್ರ ದೀರ್ಘ ಸ್ವರ. ದೀರ್ಘ ಸ್ವರ ಅಂದ್ರೆ ಇಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಏನಂತಾರೆ ಅಂದ್ರೆ ಇಲ್ಲಿ ದೀರ್ಘ ಸ್ವರ ಎಂದು ಕರೆಯುತ್ತಾರೆ. ಇಲ್ಲಿ ನಾವು ಗಣಿತದಾಗ ಈಗ ಫಾರ್ ಎಕ್ಸಾಂಪಲ್ ಗಣಿತದಾಗ ನಾವು ಸೆಕೆಂಡ್ ಅಂತ ತಗೋತೇವೆ, ಸೆಕೆಂಡ್ ನಿಮಿಷ. ಹಾಗಾದ್ರೆ ಇಲ್ಲಿ ನಾವಿಲ್ಲಿ ಕನ್ನಡದಾಗ ಏನಂತ ತಗೊಳತ್ತೀವಿ ಅಂದ್ರ ಮಾತ್ರೆ ಅಂತ ತಗೊಳತ್ತೀವಿ. ಒಂದು ಮಾತ್ರ ಕಾಲದಲ್ಲಿ ಅಂದ್ರೆ ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ದೀರ್ಘ ಸ್ವರ ಎಂದು ಕರೆಯುತ್ತೇವೆ. ಈ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 6. ಹ್ರಸ್ವ ಸ್ವರಗಳ ಸಂಖ್ಯೆ 6. ನೆಕ್ಸ್ಟ್ ದೀರ್ಘ ಸ್ವರಗಳ ಸಂಖ್ಯೆ 7 ಇವೆ. ಅವೇವಂದ್ರ ಇಲ್ಲೇನ್ ಮಾಡ್ತಿದ್ದೇವೆ ನಾವು 2 ಮಾತ್ರ ಇಲ್ಲಿ ಮಾತ್ರ ಏನಿರ್ತದ ಹೆಚ್ಚಲತ್ತದ. ಆ, ಈ, ಉ, ಎ, ಐ, ಓ, ಔ ಇವೇ ಹಿಂಗೆ ಏನಾಗ್ತದೆ ಇಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗ್ತವ. ಆದ್ದರಿಂದ ಇವಕ್ಕೆ ನಾವು ದೀರ್ಘ ಸ್ವರ ಎಂದು ಕರೆಯುತ್ತೇವೆ. ಈಗ ಮತ್ತೆ ನೆಕ್ಸ್ಟ್ ಯಾವ್ದು ನೋಡತ್ತಿದ್ದೇವೆ ನಾವು ಪ್ಲುತ್ವ ಸ್ವರ. ಪ್ಲುತ್ವ ಸ್ವರ ಅಂದ್ರೆ ಏನಿಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಇಲ್ಲಿ ದೀರ್ಘ ಸ್ವರ ಎಂದು ಕರೆಯುತ್ತೇವೆ. ಇಲ್ಲಿ ನಾವೀಗ ಈ ದೀರ್ಘ ಸ್ವರನೇ ಇಲ್ಲಿ ದೀರ್ಘ ಸ್ವರ ಇರ್ತದೆ. ಇಲ್ಲ ಅಮ್ಮ ಆದಲ್ಲಿ ಈ ಆ ಏನದ ಒಂದು ದೀರ್ಘ ಸ್ವರ. ಈ ದೀರ್ಘ ಸ್ವರಕ್ಕೆ ನಾವು ಇನ್ನ ಏನ್ ಮಾಡ್ತಿದೆವು,
ಮಾತ್ರೆ ಏನ್ ಮಾಡ್ತಿದ್ದೇವೆ, ಹೆಚ್ಚು ಮಾಡ್ತಿದ್ದೇವೆ. ಆದ್ದರಿಂದ ಇಲ್ಲಿ ನಾವು ಇದನ್ನು ಪ್ಲುತು ಸ್ವರ ಎಂದು ಕರೆಯುತ್ತೇವೆ. ಅಮ್ಮ ಇಲ್ಲಿ ಏನಾಗ್ತದ, ಹೆಚ್ಚು ಸಮಯ ತಗೊಳತ್ತದ. ಸಮಯ ಏನ್ ಮಾಡ್ತದ, ಹೆಚ್ಚಿಗೆ ತಗೊಳತ್ತದ. ಅಮ್ಮ ಅಮ್ಮ ಸಮಯ ಸಮಯ ಹೆಚ್ಚಿಗೆ, ಯಾವ ಸಮಯ ಹೆಚ್ಚಿಗೆ ತಗೋತಾವ ಸಮಯ ಮೇಲೆ ಏನಾಯ್ತದ ಡಿಪೆಂಡ್ ಆಯ್ತದ. ಈ ಗುರುಗಳೇ ಗುರುಗಳೇ, ಈಗ ಆ ಅಂದ್ರೇನು, ಆ ಎರಡು ಮಾತ್ರ ಕಾಲದ ತಿಳ್ಕೊಳತ್ತ. ಇಲ್ಲಿ ಗುರುಗಳಿದೆ, ಈ ಗುರುಗಳು ಏನ್ ಮಾಡತ್ತದ, ಹೆಚ್ಚಿನ ಸಮಯ ತಿಳ್ಕೊಳತ್ತ. ಅಂದ್ರೆ ಹೆಚ್ಚಿನ ಮಾತ್ರ ಕಾಲದಲ್ಲಿ ಈ ಪದ ಏನಾಗ್ತದ ಉಪಯೋಗ ಆಗ್ತದ. ಸಾರಿ, ಈ ಅಕ್ಷರ ಏನಾಗ್ತದ ಹೆಚ್ಚಿಗೆ ಸಮಯ ತಗೊಳತ್ತದ. ಗುರುಗಳೇ ಗುರುಗಳೇ ಅಂತ ಏನಾಗ್ತದ ಸಮಯ ತಗೊಳತ್ತದ. ಈಗ ನಾವು ಪ್ಲುತು ಸ್ವರಕ್ಕೆ ಏನಂದ್ ಗುರುಸ್ತೇವೆ ಅಂದ್ರ, ಆಂಗ್ಲ ಭಾಷೆಯ ಎಸ್ ಎಂಬ ಪದ ಏನ್ ಮಾಡ್ತೇವೆ ಗುರುತಿಸ್ತೇವೆ. ಎಸ್ ಎಸ್ ಅಂತ ಬರ್ಕೊತಿರ್ತೇವೆ. ಈಗ ನೆಕ್ಸ್ಟ್ ಸ್ವರಗಳದ ನೋಡಿದ. ಸ್ವರಗಳದಾಗ 3 ಪ್ರಕಾರ ಸ್ವರಗಳು ಒಟ್ಟು ಎಷ್ಟವ 13. ಆ 13ದಾಗ ಮತ್ತೇನ್ ಮಾಡ್ತೇವೆ ನಾವು, 2 ಮಾಡ್ತೇವೆ. ಸ್ವರ ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತು ಸ್ವರ. ಈ ಹ್ರಸ್ವ ಸ್ವರಗೆ ಏನಂತ ಕರಿತೇವೆ ನಾವು, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇಲ್ಲಿ ದೀರ್ಘ ಸ್ವರ ಎಂದರೆ ಏನಂದ್ರಲ್ಲ, 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ದೀರ್ಘ ಸ್ವರ ಎಂದು ಕರೆಯುತ್ತೇವೆ. ಇಲ್ಲಿ ಪ್ಲುತು ಸ್ವರ ಅಂದ್ರ 2 ಅಥವಾ 2ಕ್ಕಿಂತ ಹೆಚ್ಚಿನ ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಪ್ಲುತು ಸ್ವರ ಎಂದು ಕರೆಯುತ್ತೇವೆ. ಹ್ರಸ್ವ ಸ್ವರಕ್ಕೆ ಉದಾಹರಣೆ ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಕ್ಕೆ ಆ, ಇ, ಉ, ಎ, ಐ, ಓ, ಔ. ಇವೇ ನಾವಿಲ್ಲಿ ದೀರ್ಘ ಸ್ವರ. ಈಗ ನೆಕ್ಸ್ಟ್ ನಾವ್ ಯಾವ್ದು ನೋಡ್ತೇವೆ, ಕನ್ನಡ ವರ್ಣಮಾಲೆಯಲ್ಲಿ ಮುಖ್ಯವಾದಂತ ವಿಧ ಎರಡನೇದು ಯಾವ್ದು ವಿಧ ಅಂದ್ರೆ ಇಲ್ಲಿ ವ್ಯಂಜನಗಳು. ವ್ಯಂಜನಗಳು ಎಂದರೆ ಇಲ್ಲಿ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಏನೆಂದು ಕರೆಯುತ್ತೇವೆ ಅಂದ್ರೆ ಇಲ್ಲಿ ವ್ಯಂಜನಗಳು ಎಂದು ಕರೆಯುತ್ತೇವೆ. ಇಲ್ಲಿ ನಾವು ಇದೆ ಸ್ವರ, ಇದು ವ್ಯಂಜನದ ಮುಖ್ಯ ರೂಪ ಏನದಂದ್ರೆ ಇಲ್ಲಿ ಇವವ ಕ, ಚ, ಟ, ತ, ಪ. ಇವಕ್ಕೆ ನಾವು ಬರಬರ ನಾವು ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದ್ರೆ ಇವೇ ನಾವು ಇಲ್ಲಿ ವ್ಯಂಜನದ ಮುಖ್ಯ ರೂಪವ. ಇವಕ್ಕೆ ನಾವೇನ್ ಮಾಡ್ಬೇಕು, ಈಗ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಇಲ್ಲಿ ವ್ಯಂಜನಗಳು ಅಂತ ಹೇಳಿದೆವು. ಇಲ್ಲಿ ನಾವಿಲ್ಲಿ ಸ್ವರ ತಗೋಬೇಕು ಅಂದ್, ಈ ಸ್ವರಕ್ಕೆ ನೋಡ್ಬೇಕು ಕೂಡಿಸ್ಕೋಬೇಕು. ಸ್ವರ ಕ ಪ್ಲಸ್ ಅ ಏನಾಯ್ತು ಕ. ಈಗೇನ್ ಮಾಡ್ತೇವೆ ನಾವು ಸರಿಯಾಗಿ ಉಚ್ಚಾರಣೆ ಮಾಡ್ತೇವೆ. ಈಗ ನಾವು ಬೇರೊಂದು ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಈ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದ್ರ ಕದಿಂದ ಲವದವರೆಗೆ ಇರುವ ಅಕ್ಷರಗಳನ್ನ ಏನೆಂದು ಕರೆಯುತ್ತೇವೆ ಅಂದ್ರೆ ಇಲ್ಲಿ ವ್ಯಂಜನಗಳು ಎಂದು ಕರೆಯುತ್ತೇವೆ. ಇವೆ ಕದಿಂದ ಲವರೆಗಿನ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 34. ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು 34. ಇಲ್ಲಿ ನಾವು ಸ್ವರದ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡ್ತೇವೆ. ಒಂದ್ ಹೇಳೋದು ಮೂಲ ರೂಪ ಐತಂದ್ರ ಅದು ನಾವು ಬರ್ಲಕ್ ಬಿ ಸಾಧ್ಯವಾಗುವುದಿಲ್ಲ ಮತ್ತು ನಾವು ಉಚ್ಚಾರಣೆ ಮಾಡಕ್ ಬಿ ಬರಲ್ಲ. ಈಗ ನಾವು ಇಲ್ಲಿ ವ್ಯಂಜನಗಳಾಗ ಮತ್ ನಾವ್ ಏನ್ ಮಾಡ್ತೇವೆ, 2 ವಿಧಗಳು ನೋಡ್ತೇವೆ. ವ್ಯಂಜನಗಳಾದಾಗ ಯಾವ ವಿಧಗಳು ನೋಡ್ತೇವೆ ಅಂದ್ರ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಂದ್ರೆ ಇಲ್ಲಿ ಯಾವ ಅಕ್ಷರಗಳನ್ನ ನಾವು ವರ್ಗ ಮಾಡಲು ಬರುತ್ತದೆಯೋ ಅಂತಹ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ನಾವು ಈ ವರ್ಗೀಯ ವ್ಯಂಜನದಾಗ ಏನಾಗ್ಬೇಕು, ಇಲ್ಲಿ ಅಕ್ಷರಗಳನ್ನು ನಾವು ವರ್ಗ ಮಾಡಕ್ ಬರ್ಬೇಕು. ಇಲ್ಲಿ ಏನವ 5, ಹಿಂಗ್ ಬಿ ನೋಡಿದ್ರ 5 ವರ್ಗ, ಬಿ ನೋಡಿದ್ರ 5 ವರ್ಗ. ಇಲ್ಲೇನ ಹೊಂಟದ ವರ್ಗ ಮಾಡಕ ಹೊಂಟದ ಅಂತ ಅಕ್ಷರಗಳನ್ನ ನಾವ್ ಏನಂತ ಕರಿತೇವೆ ಅಂದ್ರೆ ಇಲ್ಲಿ ವರ್ಗೀಯ ವ್ಯಂಜನಗಳು. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇವು ಅಷ್ಟೇ ಏನವ ವರ್ಗೀಯ ವ್ಯಂಜನಗಳು. ಈ ವರ್ಗೀಯ ವ್ಯಂಜನಗಳು ಕ, ಖ, ಗ, ಘ, ಯ, ಚ, ಛ, ಜ, ಝ, ಯ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಇವೆಲ್ಲೇನವ ವರ್ಗೀಯ ವ್ಯಂಜನಗಳು. ಮತ್ತು ನಾವ್ ಇಲ್ಲಿ ವರ್ಗೀಯ ವ್ಯಂಜನಗಳಾಗ ಮತ್ತೆ ನಾವು 3 ವಿಧಗಳಾಗಿ ನೋಡ್ತೇವೆ. ಅವ್ಯಾವ ಅಂದ್ರ ಮೊದಲನೇದಾಗಿ ಅಲ್ಪ ಪ್ರಾಣ. ಮೊದಲನೇದು ಯಾವ್ದಂದ್ರ ಇಲ್ಲಿ ಅಲ್ಪ ಪ್ರಾಣ. ಎರಡನೇದು ಮಹಾಪ್ರಾಣ. ಎರಡನೇದು ಯಾವ್ದಂದ್ರೆ ಇಲ್ಲಿ ಮಹಾಪ್ರಾಣ. ಮೂರನೇದು ಯಾವ್ದಂದ್ರೆ ಇಲ್ಲಿ ಅನುನಾಸಿಕ. ವರ್ಗೀಯ ವ್ಯಂಜನದಾಗ ಮತ್ತೆ ಎಷ್ಟು ವಿಧ ನೋಡ್ತೇವೆ ಅಂದ್ರೆ ಇಲ್ಲಿ 3 ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಮೊದಲನೇದು ಯಾವ್ದಂದ್ರೆ ಇಲ್ಲಿ ಅಲ್ಪ ಪ್ರಾಣ, ಎರಡನೇದು ಯಾವ್ದು ಮಹಾಪ್ರಾಣ, ಮೂರನೇದು ಯಾವ್ದು ಇಲ್ಲಿ ಅನುನಾಸಿಕ. ಈ ಅಲ್ಪ ಪ್ರಾಣ ಎಂದರೇನು, ಇಲ್ಲಿ ಮೊದಲನೇ ವರ್ಗ ಮತ್ತು 3ನೇ ವರ್ಗಕ್ಕೆ ಏನಂತೀವಿ ಇಲ್ಲಿ ಅಲ್ಪ ಪ್ರಾಣ. ಇಲ್ಲಿ ಪ್ರಾಣ ಅಂದ್ರೇನು, ಇಲ್ಲಿ ಇದೇ ಪದಕ್ಕೆ ಸೂಚಿಸ್ಲತ್ತದ. ಪ್ರಾಣ ಅಂದ್ರೇನು ಇಲ್ಲಿ ಉಸಿರು. ಪ್ರಾಣ ಅಂದ್ರ ಉಸಿರು. ಅಲ್ಪ ಅಂದ್ರೆ ಇಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಏನೆಂದು ಕರಿತೇವೆ ಅಂದ್ರೆ ಇಲ್ಲಿ ಅಲ್ಪ ಪ್ರಾಣ ಎಂದು ಕರಿತೇವೆ. ಇಲ್ಲಿ ಹ್ರಸ್ವ ಸ್ವರದ ಹೆಂಗಿತ್ತು, ಸಮಯ ಇತ್ತು, ಮಾತ್ರೆ ಇತ್ತು.
ಒಂದು ಮಾತ್ರ ಕಾಲದಲ್ಲಿತ್ತು. ಅದರಲ್ಲಿ ಅಲ್ಪ ಪ್ರಾಣದಾಗ ಏನದಂದ್ರೆ ಇಲ್ಲಿ ಉಸಿರು ನಾವು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನೆಂದು ಕರಿತೇವೆ ಅಂದ್ರೆ ಇಲ್ಲಿ ಅಲ್ಪ ಪ್ರಾಣ ಎಂದು ಕರೆಯುತ್ತೇವೆ. ಕ ಚ ಟ ತ ಪ ಇವೆಲ್ಲ ಏನ್ ಮಾಡ್ತಾವ ಇಲ್ಲಿ ಕಡಿಮೆ ಉಸಿರು ತಗೊಳತಾವ. ಗ ಜ ಡ ದ ಬ ಕ ಚ ಟ ತ ಪ ಗ ಜ ಡ ದ ಬ ಇವೆಲ್ಲ ಏನವ ಅಂದ್ರ ಅಲ್ಪ ಪ್ರಾಣಕ್ಕೆ ಉದಾಹರಣೆಗಳು. ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 10. ಅಲ್ಪ ಪ್ರಾಣಗಳ ಸಂಖ್ಯೆ 10. ಅಲ್ಪ ಪ್ರಾಣಗಳ ಯಾವ ಅಂತ ತಿಳಿತು. ಕ ಚ ಟ ತ ಪ ಗ ಜ ಡ ದ ಬ. ನೆಕ್ಸ್ಟ್ ಮಹಾಪ್ರಾಣ. ಮಹಾಪ್ರಾಣಗಳ ಸಂಖ್ಯೆ ಬಿ 10. ಇಲ್ಲಿ ಮಹಾಪ್ರಾಣ ಅಂದ್ರ ಪ್ರಾಣ ಅಂದ್ರ ಉಸಿರು, ಮಾ ಅಂದ್ರ ಜರ ಹೆಚ್ಚಿಗೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಇಲ್ಲಿ ಮಹಾಪ್ರಾಣ ಎಂದು ಕರೆಯುತ್ತೇವೆ. ಇದಕ್ಕೆ ಉದಾಹರಣೆ ಅಂದ್ರ ಎರಡನೇ ವರ್ಗ ಮತ್ತು 4ನೇ ವರ್ಗ ಉದಾಹರಣೆ. ಖ ಇಲ್ಲಿ ಏನಾಗ್ತದೆ ಹೆಚ್ಚಿಗೆ ಉಸಿರು ತಗೊಳ್ತ. ಖ ಛ ಠ ಥ ಫ ಘ ಝ ಢ ಧ ಭ ಇದೇನಾಗ್ತದ ಹೆಚ್ಚಿಗೆ ಉಸಿರು ತಗೊಳತ್ತದ. ಅದರಿಂದ ನಾವು ಇದಕ್ಕೆ ಏನಂತೇವು ಮಹಾಪ್ರಾಣ. 3ನೇದು ಯಾವ್ದಂದ್ರ ಇಲ್ಲಿ ಅನುನಾಸಿಕ. ಅನುನಾಸಿಕ ಅಂದ್ರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವಿಲ್ಲಿ ಅನುನಾಸಿಕಗಳೆಂದು ಕರೆಯುತ್ತೇವೆ. ಇದರ ಸಂಖ್ಯೆ ಎಷ್ಟು ಅಂದ್ರ 5. ಈ ಕೊನೆ 5ನೇ ವರ್ಗದ ಅಕ್ಷರಗಳನ್ನು ನಾವು ಅನುನಾಸಿಕ ಎಂದು ಕರೆಯುತ್ತೇವೆ. ಈ ಉದಾಹರಣೆ ನೋಡ್ರಿ. ನ್ಯ ಯ ನ ನ ಮ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಇಲ್ಲಿ ಕೇವಲ ಮೂಗಿನ ಸಹಾಯದಿಂದ ಮಾತ್ರ ಉಚ್ಚರಿಸಲು ಹೊಂಟವ. ಅಸಲಿಂದ ನಾವ್ ಇದಕ್ಕೆ ಏನಂತೇವು ಅನುನಾಸಿಕಗಳೆಂದು ಕರಿತೇವೆ. ಇದ್ರಾಗ ಎಷ್ಟವ 5 ಅಕ್ಷರಗಳ ಸಂಖ್ಯೆ. ಈಗ ಇಲ್ಲಿ ವರ್ಗೀಯ ವ್ಯಂಜನಗಳು 34. ಅದ್ರಾಗ ಕದಿಂದ ಳವರೆಗೆ ಉದಾಹರಣೆಗಳು. ವರ್ಗೀಯ ವ್ಯಂಜನಗಳಲ್ಲಿ ನಾವು ಮತ್ತು 3 ಪ್ರಕಾರ ಮಾಡ್ತೇವೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎಂದು ಕರೆಯುವರು. ಮತ್ತು ಇಲ್ಲಿ ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುವರು. ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅನುನಾಸಿಕಗಳೆಂದು ಕರೆಯುವರು. ಅಲ್ಪ ಪ್ರಾಣಗಳು ಯಾವಂದ್ರ ಕ ಚ ಟ ತ ಪ ಗ ಜ ಡ ದ ಬ. ಮಹಾಪ್ರಾಣಗಳು ಯಾವಂದ್ರ ಖ ಛ ಠ ತ ಪ ಗ ಜ ಡ ದ ಬ. ಅನುನಾಸಿಕ ಅಂದ್ರ ನ್ಯ ಯ ಣ ನ ಮ ಇವ ಅನುನಾಸಿಕಗಳಿಗೆ ಉದಾಹರಣೆಗಳು. ಮತ್ತು ಕನ್ನಡ ವರ್ಣಮಾಲೆಯಲ್ಲಿರೋ ಮುಖ್ಯದ ಇದು ಯಾವ್ದಂದ್ರೆ ಇಲ್ಲಿ 3ನೇದು ಯೋಗವಾಹಗಳು. ಯೋಗವಾಹಗಳೆಂದ್ರೆ ಮೊದಲನೇದಾಗಿ ಇಲ್ಲಿ ನಾವು ತಿಳ್ಕೊಂಬರಿ. ಯೋಗವಾಹಗಳು ಎಷ್ಟು ಅಂದ್ರ 2. ಅವ್ಯವ ಅಂದ್ರ ಅನುಸ್ವರ ಮತ್ತು ವಿಸರ್ಗ. ಇಲ್ಲಿ ಯೋಗವಾಹಗಳಿಗೆ ಪದಗಳಿಗೆ ಸೂಚಿಸಲಾಗ್ತದ. ಯೋಗ ಅಂದ್ರ ಸಂಬಂಧ, ವಾ ಅಂದ್ರೇನು ಹೊಂದಿರುವುದು. ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಇಲ್ಲಿ ನಾವು ಯೋಗವಾಹಗಳು ಎಂದು ಕರೆಯುತ್ತೇವೆ. ಈಗ ಯೋಗವಾಹಗಳ ಸಂಖ್ಯೆ ಎಷ್ಟು ಅಂದ್ರ 2. ಮೊದಲನೇದಾಗಿ ಅನುಸ್ವರ, 2ನೇದಾಗಿ ವಿಸರ್ಗ. ಅನುಸ್ವರ ಶೂನ್ಯ, ವಿಸರ್ಗ ಇಲ್ಲಿ 2 ಹಿಂಗಿರ್ತಾವ. ಈಗ ಅನುಸ್ವರ ಇದು ಒಂದೇ ಯೋಗವ ಒಂದೇ ತಂತಿಕರಾಗಿ ನಮ್ಗೆ ಏನ್ ಮಾಡಕ ಉಚ್ಚರಿಸ್ಲಕ್ಕ ಬರ್ಲಂಟಿಲ್ಲ. ಅದೇ ನಾವು ಬೇರೊಂದು ಅಕ್ಷರ ತಗೋಬೇಕಾಗ್ತದ. ಅದು ವ್ಯಂಜನರ ಇರ್ಲಕ್ಕ ಅಥವಾ ಇಲ್ಲಿ ಸ್ವರಗಳ ಇರ್ಲಾಕ. ಇಲ್ಲಿ ನಾವು ಈ ಬೇರೊಂದು ಅಕ್ಷರ ತಕೊಂಡಾಗ ಮಾತ್ರ ಏನ್ ಬರ್ತದೆ ಇಲ್ಲಿ ಉಚ್ಚಾರಣೆ ಮಾಡಕ್ ಬರ್ತದೆ. ಈಗ ಅಂಕ, ಅಂಗ, ಅಂಚೆ ಇವೆಲ್ಲೇನು ಯೋಗವಾಹಗಳಿಗೆ ಉದಾಹರಣೆ. ಒಂದ್ ವೇಳೆ ಇದು ಅನುಸ್ವರ ಒಂದೇ ತಂತಿಕೋರಿ. ಅನುಸ್ವರ ಒಂದೇ ತಂದ್ರೆ ಇಲ್ಲಿ ಉಚ್ಚಾರಣೆ ಮಾಡಕ್ ಬರಲ್ಲ. ಬೇರೊಂದು ಅಕ್ಷರ ತಗೋಬೇಕಿರ್ತದೆ. ತಗೊಂಡಿದೀವಿ ಮತ್ತ ಕ ತಗೊಂಡಾಗ ಅಂಕ, ಅಂಗ, ಅಂಚೆ, ಅಂತಃಕರಣ, ಅಂತಃಪುರ ಇವೆಲ್ಲ ಯೋಗವಾಹಗಳಿಗೆ ಉದಾಹರಣೆಗಳನ್ನು ಒಳಗೊಂಡಿದೆ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.